ಯಾರೆಲ್ಲ ಕನ್ನಡತಿ ಜೊತೆ ಕತೆ ಕೇಳ್ತಿದ್ದೀರಾ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮಗ ಮತ್ತು ಸೊಸೆ ಮನೆ ಬಾಗಿಲಿಗೆ ಬರಲು ಇರಬೇಕಿದ್ದ ಖುಷಿ ಭಾರತಿ ಮತ್ತು ರಾಮಚಂದ್ರರ ಮುಖದಲ್ಲಿ ಕಾಣಲಿಲ್ಲ. ಆದರೆ ಇಷ್ಟು ಕಟುವಾದ ಮಗನನ್ನೇ ಬದಲಾಯಿಸಿದ ಅರುಣ ಈ ಪರಿಸ್ಥಿತಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಎಂದು ಒಂದು ಭರವಸೆ ಇದ್ದರೂ ಮತ್ತೊಂದು ಕಡೆ ಅರುಣಾಗೆ ಹಳೆಯದೆಲ್ಲ ತಿಳಿದಿಲ್ಲ. ಹೀಗಿರುವಾಗ ಈ ಶಿಲ್ಪಾ ಬಂದು ಮನೆಯಲ್ಲಿ ಉಳಿದಿದ್ದಾಳಲ್ಲ. ಈ ಶಿಲ್ಪಾ ಮತ್ತು ಶ್ರುತಿ ಅಪ್ಪನಿಗಾದರೂ ಸ್ವಲ್ಪ ಅಂಜಿಕೆ ಬೇಡವಾ? ಈ ಶ್ರುತಿಗಾದರೂ ತನ್ನ ಮನೆ ಎನ್ನುವ ಮಮಕಾರ ಇಲ್ಲವಲ್ಲ? ನೋವಲ್ಲಿ ಕೊರಗಿದ್ದರು ಭಾರತಿ. ಅಮ್ಮನ ಮನೆಯಿಂದ ಕೊಡಗಿನ ಸ್ಪೆಷಲ್ ಐಟಂಗಳನ್ನು ತಂದಿದ್ದರಿಂದ ಎಲ್ಲವನ್ನೂ ಅಮ್ಮನಿಗೆ ತೋರಿಸುವಾಗ ತನ್ನ ರೂಮ್ಗೆ ಹೋಗಿದ್ದ ಸಾಗರ್ ಅರು ಎಂದು ಕೂಗಿದ್ದ. ಮಗನ ಬಾಯಲ್ಲಿ ಈ ಸಲಿಗೆಯ ಹೆಸರು ಕೇಳಿ ಭಾರತಿ ರಾಮಚಂದ್ರರಿಗೆ ಸಂತೋಷವಾಗಿದ್ದರೆ ಅರುಣಾಗೆ ನಾಚಿಕೆಯಾಗಿತ್ತು. ಮತ್ತೊಮ್ಮೆ ಅರು ಎನ್ನುವ ಧ್ವನಿ ಕೇಳಿಸಲು ನಾಚಿಕೆ ಮುಖದ ಮೇಲೆ ಹೊತ್ತು ತನ್ನ ರೂಮ್ ಕಡೆ ಓಡಿದ್ದಳು. ಇದೆಲ್ಲವನ್ನು ಬಾಲ್ಕನಿ ಮೇಲಿಂದ ನೋಡಿದ್ದ ಶಿಲ್ಪಾ ಮತ್ತು ಶ್ರುತಿ ಹೊಟ್ಟೆ ಹುರಿದುಕೊಂಡಿದ್ದರೆ ನಾವು ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇ ಬಂದಿರುವುದು. ಕಣ್ಣಲ್ಲೇ ಭರವಸೆ ನೀಡಿದ್ಲು ಶಿಲ್ಪಾ. ಏನು ನಿಮ್ಮದು? ಯಾಕೆ ಹೀಗೆ ಅರು ಅರು ಅಂತ ಕೂಗ್ತಾ ಇದ್ದೀರಾ? ಅಮ್ಮ ಅಪ್ಪ ಏನೆಂದುಕೊಳ್ಳೋದಿಲ್ಲ? ಗುಣಗುತ್ತಾ ಬಂದಿದ್ದ ಅರುಣ ಹಿಂದೆಯಿಂದ ಸಾಗರ್ ಹಿಡಿತಕ್ಕೆ ಬಂದಿಯಾಗಿದ್ದಳು. ಏನಿದು ನಿಮ್ಮದು? ಬಿಡಿ, ಅತ್ತೆ ಮಾವ ಏನೆಂದುಕೊಳ್ಳೋದಿಲ್ಲ? ಭುಜದ ಮೇಲಿದ್ದ ಸಾಗರ್ ಮುಖವನ್ನು ಕತ್ತಲ್ಲೇ ಜರುಗಿಸುತ್ತಾ ಹೇಳಿದ್ದಳು. ಏನು ಅಂದ್ಕೊಳ್ತಾರೆ? ಅವರಿಗೂ ಬೇಗ ಮೊಮ್ಮಕ್ಕಳು ಬರ್ತಾರೆ ಅನ್ಕೋತಾರೆ. ಸರ್ವೇ ಸಾಮಾನ್ಯ ಜೋಕ್ ಹೇಳಿದ್ದ. ಕಣ್ಣರಳಿಸಿ, ಏನು ಮೊಮ್ಮಕ್ಕಳು ಅಂದರೆ ನಾನು ಅಮ್ಮ ಆಗ್ತೀನಿ ಅಂತ? ಇಷ್ಟು ಬೇಗ? ಇಲ್ಲಪ್ಪ, ಮುಗ್ಧವಾಗಿ ಹೇಳಿದ್ದಳು. ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಹೆಗಲ ಮೇಲೆ ಕೈ ಹಾಕಿ ಕೇಳಿದ್ದ. ಯಾಕೆ, ನಿನಗೆ ಮಕ್ಕಳು ಅಂದರೆ ಇಷ್ಟ ಇಲ್ವೇ? ಹಾಗೇನಿಲ್ಲ, ಆದರೆ ನಾನಿನ್ನು 19, ನನಗೆ ಇಷ್ಟು ಬೇಗ ಮಕ್ಕಳು ಬೇಡ, ಕಷ್ಟ ಆಗುತ್ತೆ. ಅವಳ ಮಾತೇ ಮಗುವಂತಿತ್ತು. ಅದು ಸರಿ, ನೀನೇ ಇನ್ನೂ ಮಗು ಥರ ನಿನ್ನನ್ನೇ ಒಬ್ಬರು ನೋಡ್ಕೋಬೇಕು. ಹಾಗಿರುವಾಗ ನಿನಗೆ ಒಂದು ಮಗು ನೋಡ್ಕೊಳ್ಳೋದು ಕಷ್ಟ ಅಲ್ವಾ? ಬೇಕೆಂದೇ ಕೇಳಿದ್ದ. ಏನು, ನಾನು ಮಗುನಾ? ಯಾರು ಹೇಳಿದ್ದು? ನಾನು 19 ಆಗಲೇ 1 ಟೈಮ್ ಓಟ್ ಹಾಕಿದ್ದೀನಿ, ಗೊತ್ತಿರಲಿ ಹೇಳಿದ್ದಳು. ಓಹೋ, ಗೊತ್ತಾಯಿತು ದೊಡ್ಡವರೇ. ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ನೀವೇ ನನಗಿನ್ನೂ ಮಗು ಬೇಡ 19 ಅಂದ್ರಿ. ಅದೆಲ್ಲ ಸರಿ, ನೀನು ಅದೇಗೆ 19 ಆದೆ? ಡಿಪ್ಲೊಮೊ ಈ ವರ್ಷ ತಾನೇ ಮುಗ್ದಿದ್ದು. ಹಾಗಿದ್ರೆ ನಿನಗೆ 18 ಆಗಿರಬೇಕು ತಾನೇ? ಕೇಳಿದ್ದನ್ನವ ಕುತೂಹಲಕ್ಕೆ. ಯಾರು ಹಾಗೆ ರೂಲ್ಸ್ ಮಾಡಿರೋದು? ಹಾಗೇನಿಲ್ಲ, ನಾನು ಚಿಕ್ಕವಳಿದ್ದಾಗ ತುಂಬ ಬೇಗ ಮಾತಾಡಲಿಲ್ವಂತೆ, ಮಾತಾಡಿದ್ದೆ ತುದಾನುಕ್ಕಂತೆ. ಆಗಿರಿಂದ 1 ವರ್ಷ ಲೇಟಾಗಿ ಸೇರಿಸಿದ್ದಾರೆ. ಅದಕ್ಕೆ ನನಗೆ ಇವಾಗ 19 ಅಂದಿದ್ದಳು. ನೀನು ಮಾತು ನಿಧಾನ. ಇವಾಗ ಮದುವೆಯಾಗಿ ನನ್ನ ತಲೆ ತಿನ್ನಬೇಕಿತ್ತಲ್ಲ, ಅದಕ್ಕೆ ನಿಧಾನಕ್ಕೆ ಮಾತಾಡಿದ್ಯೇನೋ ಅಲ್ವಾ? ಕೇಳಿದ್ದವನ ಹಿಂದೆ ತಳ್ಳಿ ಹೋಗಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ, ನಾನು ನಿಮ್ಮ ತಲೆ ತಿಂತೀನಿ ಅಲ್ವಾ? ನಾನು ಅತ್ತೆ ರೂಮಲ್ಲೇ ಮಲಗ್ತೀನಿ. ನಿಮ್ಮ ಜೊತೆ ಮಾತು ಆಡಲ್ಲ, ನಿಮ್ಮ ರೂಮಲ್ಲಿ ನಿಮ್ಮ ಜೊತೆ ಮಲಗೋದು ಇಲ್ಲ. ನಿನ್ನ ಜೊತೆ ಯಾವತ್ತೂ ಮಾತಾಡಲ್ಲ. ಗಂಡನಿಗೆ ವಾರ್ನ್ ಮಾಡಿ ಹೊರಟವಳ ಅವಳಿಗಿಂತ ವೇಗವಾಗಿ ಹೋಗಿದ್ದ ಸಾಗರ್ ಜೋರೇ ಹೆಜ್ಜೆ ಇಟ್ಟು ತಡೆದಿದ್ದವನು ಬೆಚ್ಚನೆಯ ಅಪ್ಪಿಗೆ ನೀಡಿದ್ದ. ಬಿಡಿ ಅಂದೆ ತಾನೇ? ಬಿಡಿ. ಯಾಕೆ ಸುಮ್ಮನೆ ನನ್ನ ಕೈಲಿ ತಲೆ ತಿನ್ನಿಸಿಕೊಳ್ತೀರಾ? ಏನೂ ಬೇಡ ಬಿಡಿ. ಕೈ ಬಿಡಿಸಿಕೊಳ್ಳುವಳು ಶತಪ್ರಯತ್ನ ಮಾಡಿದ್ದಳು. ಆದರೆ ಅವನ ಅಪ್ಪುಗೆಯ ಅವನಿಗಿಂತ ಬಿಗಿಯಾಗಿತ್ತು. ಆಕೆ ಸೋಲದೆ ದಾರಿ ಇರಲಿಲ್ಲ. ಆಕೆ ಸೋತು ಅಪ್ಪುವಾಗ ಕೈ ಲೂಸ್ ಮಾಡಿದ್ದ ಸಾಗರ್. ಆಕೆಯ ಮುಖದಲ್ಲಿ ಗಂಡನ ಈ ಹಠವೂ ನಗು ತಂದರೆ ಅವ ಆಕೆಯನ್ನು ಕರಗಿಸುವುದರನ್ನು ಪರಿಣಿತಿ ಆಗಿರುವುದು ಎಂದು ತಿಳಿದಿತ್ತು. ಆಗದೆ, ನಿನಗೆ ಇಷ್ಟು ಬೇಗ ಮಗು ಬೇಡವಾ? ಯಾಕೋ ದನಿ ಕುಗ್ಗಿಸಿ ಕೇಳಿದ್ದ. ಬೇಡಪ್ಪ, ನಾನು ಈಗ ನಿಮ್ಮ ತೋಳಲ್ಲಿ ತುಂಬ ಸಮಯ ಕಳೆದು ಆಮೇಲೆ ನಾನು ನಿಮ್ಮ ತೋಳಿಗೆ ಜವಾಬ್ದಾರಿ ಕೊಡೋದು. ಹೇಳಿದ್ದವಳ ಬುದ್ಧಿವಂತಿಕೆ ಅವನಿಗೂ ತುಂಬ ಹಿಡಿಸಿತ್ತು. ಸರಿ, ನಿನ್ನಿಷ್ಟ. ಮುಂದೆ ಏನು ಮಾಡ್ತೀಯಾ? ಮನೆಯಲ್ಲಿ ಅಮ್ಮನ ಜೊತೆ ಇರ್ತೀಯಾ? ಅಥವಾ ನಿನಗೇನಾದರೂ ಬೇರೆ ಡ್ರೀಮ್ ಇದೆಯಾ? ಕೇಳಿದ್ದ. ನಾನು ಸ್ವಲ್ಪ ದಿನ ಅತ್ತೆ ಜೊತೆ ಮನೆಯಲ್ಲಿರ್ತೀನಿ, ಆಮೇಲೆ ನನಗೆ ಬೇಜಾರಾದರೆ ನಿಮ್ಮ ಆಫೀಸಿಗೆ ಬರ್ತೀನಿ, ಲಘುವಾಗಿ ಹೇಳಿದ್ದಳು. ಅವನನ್ನು ಅಪ್ಪಿ ಹೇಳಿದಾಗ, ನನ್ನ ಆಫೀಸ್ಗಾ? ನೀನು ಬಂದೇನು ಮಾಡ್ತೀಯಾ? ನಗುತ್ತಾ ಕೇಳಿದ್ದ. ಏನು ಮಾಡೋದು, ಏನಾದರೂ ಕೆಲಸ ಮಾಡ್ತೀನಿ, ಟೈಮ್ ಇದ್ದರೆ ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನೆಚ್ಚಿನ ಮಡದಿಯಾಗಿ ಹೇಳಿದ್ದಳು. ಈ ರೀತಿಯ ಪ್ರೀತಿ ಸಾಗರ್ ವರ್ಷಗಳಿಂದ ಬಯಸುತ್ತಿದ್ದಿದ್ದು. ಅವನಿಗೂ ಮನಸ್ಸು ಮತ್ತೆ ಚೈತ್ರಕಾಲಕ್ಕೆ ಚಿಗುರೊಡೆದ ಹಸಿರೆಲೆಗಳಂತೆ ನಲಿದಿತ್ತು. ಇಬ್ಬರ ಈ ಏಕಾಂತವನ್ನು ಆಚೆ ನಿಂತೆ ಶಿಲ್ಪ ನೋಡಿದ್ದರೆ ಅವಳ ಇರುವಿಕೆ ಸಾಗರ್ಗೆ ಇನ್ನೂ ತಿಳಿದಿಲ್ಲ. ಇಬ್ಬರ ಈ ಪ್ರೀತಿಗೆ ಯಾವ ದೃಷ್ಟಿ ಬೀಳದೇ ಇರಲಿ, ಅದೇ ನಮ್ಮ ಆಶಯ ಅಲ್ವಾ? ಸಂಜೆ ಊಟಕ್ಕೆ ಎಲ್ಲರೂ ಬರಲು ಶ್ರುತಿ ಜೊತೆ ಶಿಲ್ಪಾ ಕೂಡ ಬಂದಿದ್ದಳು. ಬಿಸಿ ತುಪ್ಪ ಸದ್ಯ ಭಾರತಿ ಮತ್ತು ರಾಮಚಂದ್ರರಿಗೆ. ಇವಾಗ ಈ ಶಿಲ್ಪಾ ಊಟಕ್ಕೆ ಕುಳಿತಿದ್ದು ಸಾಗರ್ ಇವಳನ್ನು ನೋಡಿ ಕೋಪಗೊಳ್ಳಲು ರಾಮಚಂದ್ರರು ಆಮೇಲೆ ಎಲ್ಲ ಹೇಳ್ತೀನಿ ಎನ್ನುವಂತೆ ಕೈ ಹಿಡಿದಿದ್ದರೆ ಅಪ್ಪನ ಮಾತು ಮೀರಲು ಪ್ರಯಾಸಕ್ಕೆ ಹೋಗದೆ ಬೇರೆಡೆ ದೃಷ್ಟಿ ಬೀರಿದ್ದ ಸಾಗರ್. ಶಿಲ್ಪಾ ಶ್ರುತಿ ಒಟ್ಟಿಗೆ ಊಟಕ್ಕೆ ಕೂರಲು ಅರುಣ ಮತ್ತು ಭಾರತಿ ಊಟ ಬಡಿಸಲು ನಿಂತಿದ್ದರು. ಪಾರ್ಟಿಯಲ್ಲಿ ನೋಡಿದ್ದರಿಂದ ಏನೂ ರಿಯಾಕ್ಷನ್ ಕೊಡದೇ ಇದ್ದರೂ ಇವಳ್ಯಾಕೆ ಬಂದಿದ್ದಾಳೆ ಎಂದೆನಿಸದೇ ಇರಲಿಲ್ಲ. ಭಾರತಿಯವರಿಗೆ ಇವಳನ್ನು ಏನೆಂದು ಪರಿಚಯಿಸುವುದು? ಪರಿಚಯಿಸದೇ ಇದ್ದರೆ ಏನೆಂದುಕೊಳ್ಳುವಳೋ ಅರುಣ?
ಪರಿಚಯಿಸಿದರೆ ಸಾಗರ್ ಮತ್ತು ಅರುಣಾ ಬದುಕಲ್ಲಿ ಬಿರುಕು ಏನಾದರೂ ಮೂಡುವುದೋ ಚಿಂತೆಯಲ್ಲೇ ಇದ್ದರು. ರಾಮಚಂದ್ರರೇ ಧೈರ್ಯ ಮಾಡಿ ಪರಿಚಯಿಸಿದ್ದೇ ಇದ್ದರೆ ತಪ್ಪಾಗುತ್ತದೆ ಎಂದು ಅರುಣಾ ಇವಳು ಶಿಲ್ಪಾ ಅಂತ ಶ್ರುತಿ ಅಕ್ಕ ಪರಿಚಯಿಸಿದ್ದರು. ಅದಕ್ಕೆ ಕಾಯುತ್ತಿದ್ದ ಶಿಲ್ಪಾ, ಓ ಅರುಣಾ ಇವಳೇನಾ ಸಾಗರ್ ವೈಫ್ ಎಂದರೆ ಸಾಗರ್ ಒಮ್ಮೆ ಅವಳನ್ನು ಸಿಟ್ಟಿನಿಂದ ದೃಷ್ಟಿಸಿ ಊಟ ಕಷ್ಟಪಟ್ಟು ತುರುಕಿದ್ದ. ಸೋ ಚೈಲ್ಡ್ ಅನ್ಸುತ್ತೆ ಅಲ್ವಾ ಬೇಕೆಂದೇ ಅಣಗಿಸಿದ್ದಳು. ರಾಮಚಂದ್ರ ಭಾರತಿಯವರು ಅವಳ ವರ್ತನೆಗೆ ಬೇಸತ್ತರೆ ಶ್ರುತಿ ನಸುನಕ್ಕಿದ್ದಳು. ಆಂಟಿ ನಿಮಗೆ ಸಾಂಬಾರ್ ಏನಾದರೂ ಬೇಕಾ ವಿಚಿತ್ರವಾಗಿ ಮಾತುಕತೆಗೆ ಅರುಣ ಕಡೆಯಿಂದ ಬಂದಿತ್ತು. ಏನು ಆಂಟಿನ ನಿನಗೆ ತಲೆಗಿಲೆ ಕೆಟ್ಟಿದೆಯಾ ನನ್ನ ಆಂಟಿ ಅಂತಿದೀಯಾ ಯು ಇಡಿಯಟ್. ಶಿಲ್ಪಾ ರೇಗಿದರೆ ಸಾಗರ್ ಸನಿಹ ನಿಂತಿದ್ದ ಅರುಣ ಅವನನ್ನು ಕೈಯಲ್ಲೇ ಸಮಾಧಾನ ಮಾಡುತ್ತಾ, ನನ್ನನ್ನೇ ರೇಗಿಸ್ತೀಯಾ ನಿನಗಿದೆ ಕಣೆ ನನ್ನ ಹಸ್ಬೆಂಡ್ ತಡಿ ಎಂದುಕೊಂಡವಳು, ಇದರಲ್ಲಿ ಇಡಿಯಟ್ ಮಾತೆಲ್ಲಿದೆ ಆಂಟಿ ನೀವೇ ತಾನೇ ಹೇಳಿದ್ದು ನಾನು ಇನ್ನು ಚಿಕ್ಕವಳು ಅಂತ. ನಾನು ನನ್ನ ಅಮ್ಮನ ವಯಸ್ಸಿನವರಿಗೆ ಮಾತ್ರ ಚಿಕ್ಕವಳಂತೆ ಕಾಣಿಸೋದು. ನೋಡಿ ಇವಾಗ ನಮ್ಮ ಅತ್ತೆಗೆ ನಾನಿನ್ನೂ ಮಗು ಥರಾನೇ ಕಾಣಿಸೋದು. ಅದಕ್ಕೆ ನಿಮ್ಮನ್ನು ಅತ್ತೆ ಅನ್ನೋಕೆ ಆಕೆ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಆಂಟಿ ಅಂತಿದ್ದು. ತಪ್ಪ ಕೇಳಲು ಶ್ರುತಿ ಬಿಟ್ಟು ಉಳಿದವರೆಲ್ಲ ರಸದೌತಣ ಬಡಿಸಿದಂತಾಗಿತ್ತು ಅವಳ ಮಾತು. ಏಯ್ ನಾನು ಹೇಳಿದ್ದು ನೀನು ಸಾಗರ್ಗೆ ಯಾವುದರಲ್ಲೂ ಮ್ಯಾಚ್ ಆಗೋದಿಲ್ಲ ಅಂತ. ವಯಸ್ಸಿನಲ್ಲೂ ಇಲ್ಲ ಅಂತಸ್ತಿನಲ್ಲೂ ಇಲ್ಲ. ಹಳ್ಳಿ ಗುಗ್ಗು ಥರ ಆಡ್ತೀಯ ಗೊಣಗಿದ್ದಳು. ಅವಳ ತಂತ್ರ ತಿರುಗಿಸಿ ಕೊಡೋದರಲ್ಲಿ ನಮ್ಮ ಅರುಣಾ ಮಾಸ್ಟರ್ ಮಾಡಿದ್ದಾಳೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಶಿಲ್ಪಳಿಗೆ. ಓ ಹೌದಾ ನೀವು ಹಾಗೆ ಹೇಳಿದ್ರಾ ನನಗೆ ಗೊತ್ತೇ ಆಗಲಿಲ್ವಲ್ಲ. ನಾನು ನಮ್ಮ ಯಜಮಾನ್ರಿಗೆ ಸೂಟ್ ಆಗ್ತೀನೋ ಇಲ್ವಾ ಅನ್ನೋದನ್ನು ನಮ್ಮ ಯಜಮಾನ್ರೆ ಹೇಳಬೇಕು. ಮೂರನೆಯ ಆ್ಯಂಟಿಕ್ ಪೀಸ್ ಎಲ್ಲ ಬಂದು ಕಮೆಂಟ್ ಪಾಸ್ ಮಾಡೋದಕ್ಕೆ ನನ್ನ ಸಂಸಾರ ಎಂದು ಸೋಷಿಯಲ್ ಮೀಡಿಯಾದೊಳಗೆ ಹರಿದಾಡ್ತಿರೋ ಕಂಟೆಂಟ್ ಅನ್ಕೋಬಿಟ್ರಾ ಹೇಗೆ ಅಂತ ಏನ್ರಿ ನಿಮಗೆ ನಾನು ಸೂಪರ್ ಜೋಡಿ ಅಲ್ವಾ ಎನ್ನಲು ಅವಳ ಸ್ಪಾಂಟನಿಟಿಗೆ ಸೋತಿ ಹೋಗಿದ್ದ. ಬೇಕೆಂದೇ ಕೈ ಮುತ್ತಿಟ್ಟವನು ಅರುಣ ಕ್ಷಣ ನಾಚಿ ಮೌನವಾಗಿದ್ದರೆ ತನ್ನ ರಿಯಲ್ ಆ್ಯಟಿಟ್ಯೂಡ್ಗೆ ವಾಪಸ್ ಬಂದಿದ್ದಳು. ನಿಮಗೆ ನಾನು ಸೂಟ್ ಆಗಲ್ಲ ಅನಿಸುತ್ತೆ. ಅದಂತೂ ನಿಜ. ನೀವಂತೂ ಓಲ್ಡ್ ಮಾಡೆಲ್, ನಾನಂತೂ ನ್ಯೂ ವರ್ಷನ್. ಅಂತಸ್ತಲ್ಲಿ ನೋ ಮ್ಯಾಚ್ ಆಗೋದೇ ಇಲ್ಲ. ನಮ್ಮ ಯಜಮಾನ್ರ ಫ್ಯಾಕ್ಟ್ರಿಗೂ ನಾನೇ ಓನರ್. ನಮ್ಮಪ್ಪನ 30 ಎಕರೆ ಕಾಫಿ ತೋಟಕ್ಕೂ ನಾನೇ ಓನರ್. ನಮ್ಮ ಯಜಮಾನ್ರದ್ದು ಅಲ್ಲದೆ ನಮ್ಮಪ್ಪನ ಆಸ್ತಿಲೇ ಕೋಟ್ಯಾಧೀಶ್ವರಿ ನಾನು. ಇನ್ನು ನಿಮಗೆ ಮ್ಯಾಚ್ ಅಲ್ಲ ನನಗೆ ನೀವು ಮ್ಯಾಚ್ ಆಗೋಕೆ ಆಗುತ್ತಾ ಆಂಟಿ? ಅದೆಲ್ಲ ಟ್ಯಾಲಿ ಮಾಡೋಕ್ಕೆ ಹೋಗಬೇಡಿ. ನೀವು ಬೇಗ ಊಟ ಮಾಡಿ. BP ಶುಗರ್ ಏನಾದರೂ ಇದ್ದರೆ ಮಾತ್ರೆ ಬೇರೆ ತೊಗೋಬೇಕೇನೋ. ನಿಮಗೆ ಟೈಮ್ ಆಗುತ್ತೆ ಹೇಳಿ ತಾನು ಊಟಕ್ಕೆ ಸಾಗರ್ ಜೊತೆ ಕುಳಿತಲು ತಾನೇ ಬೀಸಿದ್ದ ಕಲ್ಲು ತನ್ನ ತಲೆ ಮೇಲೆ ಬಿದ್ದಿದ್ದು ನೋಡಿ ಕೈ ಕಿವುಚಿಕೊಂಡಿದ್ದಳು ಶಿಲ್ಪ. ಸೊಸೆಯ ಬುದ್ಧಿವಂತಿಕೆ ಕಂಡೆ ರಾಮಚಂದ್ರರು ಮನಸಾರೆ ಖುಷಿಪಟ್ಟು ಊಟ ಮಾಡಲು ಭಾರತೀಯವರು, ಹಾಗಿದ್ರೆ ಅರುಣಾಗೆ ಎಲ್ಲ ಗೊತ್ತಿದೆಯಾ? ಹಾಗಿದ್ರೆ ಅವಳು ಸಾಗರ್ನ ಒಪ್ಪಿದ್ದಳ? ನಾವು ಹೇಳಿಲ್ಲ ಅಂತ ಏನಾದರೂ ಬೇಸರ ಮಾಡಿಕೊಂಡಿದ್ದಾಳಾ ಅಂದುಕೊಂಡೇ ಊಟ ಮುಗಿಸಲು ಅವಮಾನ ತಡೆಯಲಾರದೆ ಅರ್ಧ ಊಟಕ್ಕೆ ಕೈ ತೊಳೆದು ಹೋಗಿದ್ದಳು ಶಿಲ್ಪ. ಅವಳ ಹಿಂದೆ ಅವಳ ತಂಗಿ ಕೂಡ ಎದ್ದು ಹೋಗಿದ್ದರೆ ಶರತ್ ಎಲ್ಲವನ್ನೂ ಕಣ್ಣು ಮುಂದೆ ಕಂಡು ಕಾಣದಂತೆ ಕುಳಿತಿದ್ದ. ಅವಳು ಊಟ ಮುಗಿಸಿ ಹೋಗದಿದ್ದಿದ್ದು ಅರುಣಾಗೆ ಬೇಸರ ತಂದರು. ಅವಳಿಗೆ ಈ ರೀತಿ ಮಾತನಾಡದಿದ್ದರೆ ಅವಳನ್ನು ಬಗ್ಗಿಸಲು ಕಷ್ಟ ಎಂದುಕೊಂಡರು ಭಾರತಿ ರಾಮಚಂದ್ರರು. ಸಾಗರ್ ಊಟ ಮುಗಿಸಿ ರೂಮ್ ಸೇರಿದ್ದವ ತನ್ನ ವಾರದ ಕೆಲಸವನ್ನು ಮುಗಿಸಿಕೊಳ್ಳಲು ಮುಂದಾಗಿದ್ದನು. ಅತ್ತೆ ಜೊತೆ ಅಡುಗೆ ಮನೆ ಕೆಲಸಕ್ಕೆ ಕೈ ಜೋಡಿಸಿದ್ದಳು ಅರುಣಾ ಬಳಿ ಭಾರತಿ ಕೇಳಿದ್ದರು. ಮಗಳೇ ನಿನಗೆ ಒಂದು ವಿಚಾರ ನಾನು ಮೊದಲೇ ಹೇಳಬೇಕಿತ್ತು. ಆದರೆ ನಾನು ಹೇಳೋದು ತಡೆದಿದ್ದೆ. ಆದರೆ ಇವಾಗ ಹೇಳದೇ ಇರೋಕೆ ಆಗ್ತಿಲ್ಲ. ಅದಕ್ಕೆ ನಾನು ಹೇಳಿದ ವಿಚಾರ ಕೇಳಿದ ಮೇಲೆ ನೀನು ನಮ್ಮ ಮೇಲೆ ಬೇಸರ ಮಾಡ್ಕೋಬೇಡ. ಈ ಅತ್ತೆ ಮಾವನ ಮೇಲೆ ಬೇಸರ ಮಾಡ್ಕೋಬೇಡ. ಪೀಠಿಗೆ ಹಾಕುವಾಗಲೇ ಅದು ಸಾಗರ್ ಮತ್ತು ಶಿಲ್ಪಾ ವಿಚಾರ ಎಂದು ಅರ್ಥವಾಗಿತ್ತು. ಏನತ್ತೆ ಶಿಲ್ಪಾ ಅವರ ಬಗ್ಗೆಯಾ ನೇರವಾಗಿ ಕೇಳಿದ್ದಳು ಭಾರತಿ. ಅಂದರೆ ನಿನಗೆ ಗೊತ್ತಾ ಮಗಳೇ ಕೇಳಿದರು. ಹೌದು ಅತ್ತೆ, ನಿಮ್ಮ ಮಗ ನನಗೆ ಅವತ್ತೇ ಹೇಳಿದ್ದರು. ಎಲ್ಲವನ್ನೂ ಹೇಳಿದ್ದಾರೆ ಎಂದಾಗ ನೀನು ನಮ್ಮ ಮೇಲೆ ಬೇಸರ ಮಾಡ್ಕೊಳ್ಳಿಲ್ವಾ ಕೇಳಿದ್ದರು. ಇಲ್ಲ ಅತ್ತೆ, ಪ್ರತಿಯೊಬ್ಬರ ಬದುಕಲ್ಲೂ ಒಂದೊಂದು ಕಹಿ ಘಟನೆ ನಡೆದೇ ಇರುತ್ತೆ. ಅದಕ್ಕೆ ಬೇಸರ ಮಾಡಿಕೊಂಡು ಮುಂದೆ ಇರಬಹುದಾದ ಒಳ್ಳೆ ಜೀವನವನ್ನು ಹಾಳು ಮಾಡಿಕೊಳ್ಳೋಕೆ ಆಗುತ್ತಾ ಹೇಳಿ? ನಾವು ನಿಮ್ಮ ಮಗನ ಒಳ್ಳೆ ಗೆಳೆಯನ ಮದುವೆಗೆ ಹೋಗಿದ್ದಾಗ ಅಲ್ಲೇ ಅವರ ಭೇಟಿಯಾಗಿತ್ತು. ಇಂದು ಬೇಕೆಂದು ನನ್ನನ್ನು ಅಪಹಾಸ್ಯ ಮಾಡಿದರು. ನನ್ನ ಕ್ಷಮಿಸಿ ಅತ್ತೆ. ಅವರು ಬೇಕು ಅಂತ ಮಾತನಾಡಿದ್ದಕ್ಕೆ ನಾನು ತೀರಾ ಚಿಕ್ಕ ಮಗುವಿನಂತೆ ವರ್ತಿಸಿಬಿಟ್ಟೆ. ನನ್ನಿಂದ ಅವರು ಊಟ ಮಾಡದೆ ಹೋಗುವಂತಾಗಿತ್ತು ಕರುಣೆಯಿಂದ ಕೇಳಿದ್ದಳು. ಹಾಗಿದ್ರೆ ನಿನಗೆ ಬೇಸರ ಇಲ್ವಾ ಅವಳ ಮೇಲೆ ಹೇಳಿದ್ದರು ಭಾರತೀಯವರು. ಬೇಸರವಾ? ಯಾಕೆ ಅತ್ತೆ? ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಅವರು ಅಂದು ನಿಮ್ಮ ಮಗನನ್ನು ಬಿಟ್ಟು ಕೊಡದೇ ಇದ್ದಿದ್ದರೆ ನನಗೆಲ್ಲಿ ಅಂಥ ಒಳ್ಳೆಯ ಗಂಡ ಸಿಗಬೇಕಿತ್ತು. ಚಿನ್ನದಂಥ ಗಂಡನನ್ನು ನನಗೆ ಕೊಟ್ಟಿದ್ದಾರೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ದರೂ ಸಾಲದು ಅತ್ತೆ ಹೇಳಿದ್ದಳು ಅರುಣ. ಸೊಸೆ ಮಗನ ಬಗ್ಗೆ ಒಳ್ಳೆಯ ಮಾತು ಆಡುತ್ತಿರುವುದು ಕೇಳಿ ಖುಷಿಪಟ್ಟರು ಭಾರತೀಯವರು. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಫಾಸ್ಟಾಗಿ ರೆಕಾರ್ಡ್ ಮಾಡಿದ್ದೀನಿ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ. ಇದು ಕತೆ ಓದೋಕ್ಕೆ ಸ್ವಲ್ಪ ಕಷ್ಟ ಆದರೆ ಶೋನ್ಸ್ ಟ್ರಾನ್ಸ್ಕ್ರಿಪ್ಟ್ ಅಂತೇನೋ ಒಂದು ಆಪ್ಷನ್ ಇದೆ ನೋಡಿ, ಅದರಲ್ಲಿ ಪೂರ್ತಿ ದಪ್ಪ ಅಕ್ಷರಗಳು ಬರುತ್ತೆ. ಕತೆ ಓದಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.